ನಮಸ್ಕಾರ ಸ್ನೇಹಿತರೆ, ಆಸ್ಟ್ರೋಕೇರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಗ್ರಹಗಳ ಬದಲಾವಣೆ ಮತ್ತು ನಕ್ಷತ್ರಗಳ ಸಂಚಾರದಿಂದಾಗಿ ಪ್ರತಿದಿನ ನಮ್ಮ ಜೀವನದಲ್ಲಿ ಏರಿಳಿತಗಳು ಸಹಜ. ಇಂದಿನ ಗ್ರಹಗತಿಗಳ ಪ್ರಕಾರ ಒಟ್ಟು 12 ರಾಶಿಗಳಲ್ಲಿ ಕೆಲವು ರಾಶಿಗಳಿಗೆ ಅತ್ಯಂತ ಅದ್ಭುತ ದಿನವಾಗಿದ್ದರೆ, ಇನ್ನು ಕೆಲವು ರಾಶಿಗಳವರು ಇಂದು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಯಾರಿಗೆ ಸಂಕಷ್ಟ ಎದುರಾಗಬಹುದು, ಶುಭ ದಿನ ಹೊಂದಿರುವ ರಾಶಿಗಳು ಎಷ್ಟು ಮತ್ತು ಕಷ್ಟದ ದಿನ ಎದುರಿಸಲಿರುವ ರಾಶಿಗಳು ಎಷ್ಟು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಂದಿನ ಗ್ರಹಗಳ ಶುಭ ದೃಷ್ಟಿಯಿಂದಾಗಿ ಒಟ್ಟು 6 ರಾಶಿಗಳಿಗೆ ಅತ್ಯಂತ ಯಶಸ್ವಿ ಹಾಗೂ ಸಕಾರಾತ್ಮಕ ದಿನವಾಗಿದೆ. ಆ ರಾಶಿಗಳು ಯಾವುದೆಂದರೆ ಮೇಷ, ವೃಷಭ, ಕಟಕ, ಸಿಂಹ, ತುಲಾ ಮತ್ತು ಮೀನರಾಶಿ. ಮೇಷ ಮತ್ತು ವೃಷಭ ರಾಶಿ. ಇಂದಿನ ದಿನ ನಿಮಗೆ ಆರ್ಥಿಕವಾಗಿ ಲಾಭದಾಯಕವಾಗಿರುತ್ತದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರಲಿದೆ. ಹೊಸ ಹೂಡಿಕೆಗೆ ಇದು ಅತ್ಯುತ್ತಮ ಸಮಯ. ಕಟಕ ಮತ್ತು ಸಿಂಹರಾಶಿ. ಉದ್ಯೋಗಿಗಳಿಗೆ ಆಫೀಸ್ನಲ್ಲಿ ಮನ್ನಣೆ ಸಿಗಲಿದೆ. ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಶ್ಲಾಘಿಸುತ್ತಾರೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಸಿಗಲಿದ್ದು ಲಾಭ ಹೆಚ್ಚಾಗಲಿದೆ. ತುಲಾ ಮತ್ತು ಮೀನರಾಶಿ. ಕೌಟುಂಬಿಕವಾಗಿ ಸಂತೋಷದ ವಾತಾವರಣ ಇರಲಿದೆ. ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಉತ್ತಮ ಫಲಿತಾಂಶ ಸಿಗಲಿದೆ. ನಿರುದ್ಯೋಗಿಗಳಿಗೆ ಹೊಸ ಕೆಲಸದ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಇಂದು ಈ 6 ರಾಶಿಗಳವರ ಕೈ ಹಾಕಿದ ಕೆಲಸಗಳೆಲ್ಲವೂ ಯಶಸ್ವಿಯಾಗಲಿವೆ. ಈಗ ಇಂದು ಕೊಂಚ ಕಷ್ಟದ ಪರಿಸ್ಥಿತಿ ಅಥವಾ ಸವಾಲುಗಳನ್ನು ಎದುರಿಸಬೇಕಾದ ಉಳಿದ 6 ರಾಶಿಗಳ ಬಗ್ಗೆ ತಿಳಿಯೋಣ. ಆ ರಾಶಿಗಳೆಂದರೆ ಮಿಥುನ, ಕನ್ಯಾ, ವೃಶ್ಚಿಕ, ಧನು, ಮಕರ ಮತ್ತು ಕುಂಭರಾಶಿ. ಮಿಥುನ ಮತ್ತು ಕನ್ಯಾ ರಾಶಿ. ಇಂದು ನೀವು ಯಾವುದೇ ಹೊಸ ಕೆಲಸವನ್ನು ಆತುರದಿಂದ ಆರಂಭಿಸಬೇಡಿ. ಹಣಕಾಸಿನ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರಿ. ಯಾರೊಂದಿಗೂ ವಾದ ವಿವಾದಗಳಿಗೆ ಇಳಿಯಬೇಡಿ. ವೃಶ್ಚಿಕ ಮತ್ತು ಧನುರಾಶಿ. ಕಚೇರಿಯಲ್ಲಿ ಅಥವಾ ಕೆಲಸದ ಸ್ಥಳಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಇದರಿಂದ ಮಾನಸಿಕ ಆತಂಕ ಕಾಡಬಹುದು. ತಾಳ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸುವುದು ಒಳ್ಳೆಯದು. ಮಕರ ಮತ್ತು ಕುಂಭರಾಶಿ. ಇಂದು ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗಿದೆ. ಹೊರಗಿನ ಆಹಾರ ಸೇವನೆಯನ್ನು ಆದಷ್ಟು ತಪ್ಪಿಸಿ. ವಾಹನ ಚಾಲನೆ ಮಾಡುವಾಗ ಅತಿ ಹೆಚ್ಚಿನ ಜಾಗರೂಕತೆ ವಹಿಸಿ. ಅನಗತ್ಯ ಖರ್ಚುಗಳು ನಿಮ್ಮ ಬಜೆಟನ್ನು ಏರುಪೇರು ಮಾಡಬಹುದು. ಹಾಗಾಗಿ ಯೋಚಿಸಿ ಖರ್ಚು ಮಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇಂದಿನ ಗ್ರಹಚಾರದ ಪ್ರಕಾರ 6 ರಾಶಿಗಳಿಗೆ ಉತ್ತಮ ದಿನವಾಗಿದ್ದರೆ ಉಳಿದ 6 ರಾಶಿಗಳವರು ಕೊಂಚ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಕಷ್ಟದ ದಿನ ಹೊಂದಿರುವ ರಾಶಿಗಳವರು ಧೃತಿಗೆಡಬೇಕಾಗಿಲ್ಲ. ಇಂದಿನ ನಕಾರಾತ್ಮಕತೆಯನ್ನು ದೂರ ಮಾಡಲು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ ಅಥವಾ ನಿಮ್ಮ ಇಷ್ಟ ದೇವತೆಯ ಮಂತ್ರವನ್ನು ಜಪಿಸಿ. ಇದರಿಂದ ನಿಮ್ಮ ದಿನ ಶುಭಮಯವಾಗುತ್ತದೆ. ನಿಮ್ಮ ರಾಶಿ ಯಾವುದು ಎಂಬುದನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಪ್ಪದೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ದಿನನಿತ್ಯದ ರಾಶಿ ಭವಿಷ್ಯಕ್ಕಾಗಿ ನಮ್ಮ ಆಸ್ಟ್ರೋಕೇರ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ನಿಮ್ಮ ದಿನ ಶುಭವಾಗಿರಲಿ.